ಗ್ರಾಮದ ಜರಿ ಬೀದಿಗೆ ರಸ್ತೆ ಮತ್ತು ಚರಂಡಿ ನಿರ್ಮಿಸದೆ ನಿರ್ಲಕ್ಷ್ಯ ವಹಿಸಿದ ಗ್ರಾಮ ಪಂಚಾಯಿತಿ ಆಡಳಿತ. ಹೌದು, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೊನೆಗಡಿ ಗ್ರಾಮ ಪಂಚಾಯಿತಿ ಪಾರಿಶ್ವಾಡ ಗ್ರಾಮದ 4ನೇ ವಾರ್ಡ್ನ ವ್ಯಾಪ್ತಿಗೆ ಬರುವ ಜರಿ ಓಣಿಯಲ್ಲಿ ವಾಸ ಮಾಡುತ್ತಿರುವ ನಿವಾಸಿಗಳಿಗೆ ಸೂಕ್ತ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವ ಕಾರಣ ದೊಡ್ಡ ತಗ್ಗು ಗುಂಡಿಗಳಾಗಿ ಚರಂಡಿ ನೀರು ರಸ್ತೆಯಲ್ಲೇ ನಿಲ್ಲುತ್ತಿದ್ದು ದಿನನಿತ್ಯ ರಾತ್ರಿ ವೇಳೆ ಹಾವುಗಳ ಸಂಖ್ಯೆ ಸಹ ಜಾಸ್ತಿಯಾಗಿದೆ. ಇನ್ನೊಂದು ಕಡೆ ಇಲ್ಲಿ ಮನೆ ಕಟ್ಟಿಕೊಳ್ಳಲು ನಿವೇಶನ ಕೊಟ್ಟ ಮಾಲೀಕ ಮನೆ ಕಟ್ಟಿಕೊಂಡ ಮೇಲೆ ಇಲ್ಲಿ ದಿನನಿತ್ಯ ಓಡಾಡುವುದಕ್ಕೆ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಕಲ್ಪಿಸದೆ ಈಗ ಅಭಿವೃದ್ಧಿ ಕೆಲಸಗಳು ಬಂದರೆ ಇದಕ್ಕೆ ಅಡ್ಡಿಯಾಗಿ ತಕರಾರು ಕೊಡುತ್ತಿರುವುದರಿಂದ ಇಲ್ಲಿ ವಾಸ ಮಾಡುವ ನಿವಾಸಿಗಳಿಗೆ ದಿಕ್ಕೆ ತೋಚದಂತಾಗಿದೆ. ಇನ್ನೊಂದು ಕಡೆ ಈ ಬೀದಿಯಲ್ಲಿ ಪೊದೆಗಳಾಗಿ ರಸ್ತೆಯಲ್ಲಿಯೇ ಚರಂಡಿ ನೀರು ನಿಲ್ಲುತ್ತಿದ್ದರೂ ಸಹ ಸ್ಥಳೀಯ ಪಾರಿಶ್ವಾಡ ಗ್ರಾಮ ಆಡಳಿತ ಪಿಡಿಒ ಮತ್ತು ಸದಸ್ಯರು ಕ್ಯಾರೆ ಎನ್ನುತ್ತಿಲ್ಲ. ಆದ್ದರಿಂದ ಇಲ್ಲಿನ ಸ್ಥಳೀಯ ನಿಮ್ಮ ಮನವಿ ಮೇರೆಗೆ ಮೊನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಖಾನಾಪುರ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ವಿಜಯ್ ಕುಮಾರ್ ಕೋತಿನ್ ಅವರ ಜೊತೆ ಈ ಸಮಸ್ಯೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಾನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದು ಕೊನೆ ಗಡಿ ಗ್ರಾಮ ಪಂಚಾಯಿತಿ ದೊಡ್ಡ ಗ್ರಾಮ ಪಂಚಾಯಿತಿ ಪಾರಿಶ್ವಾಡಕ್ಕೆ ಬಂದಿದ್ದೀನಿ. ಪಾರಿಶ್ವಾಡ ಗ್ರಾಮದ ಜರಿ ಓಣಿ 4ನೇ ವಾರ್ಡು ಬಹುಶಃ ಮತ್ತೆ ಭಾಗಶಃ ನಮ್ಮ ದೇಶಕ್ಕೆ ಯಾವಾಗ ಸ್ವತಂತ್ರ ಬಂತೋ ಅದಕ್ಕಿಂತ ಮುಂಚಿತವಾಗಿಯೂ ಸಹ ಅಲ್ಲಿರ್ತಕ್ಕಂಥ ರಸ್ತೆ ಯಾವ ರೀತಿ ಇತ್ತು ಅದೇ ರೀತಿ ಇದೆ. ಮತ್ತು ಅವಾಗ ಯಾವ ರೀತಿ ಗಟಾರ್ಗಳು ಯಾವ ರೀತಿ ಇದ್ವು, ಗಟಾರ್ಗಳಿದ್ದಕ್ಕೆ ನೀರು ಯಾವ ರೀತಿ ಇದೆ ಅದೇ ರೀತಿ ಇದೆ. ಬಹುಶಃ ಇಲ್ಲಿ ಯಾರೋ ಪುಣ್ಯಾತ್ಮ ಅಂತೆ ಇದನ್ನು ಮೊದಲು ಅವರ ಒಂದು ವೈಯಕ್ತಿಕವಾಗಿ ಇದು ಅವನ ಜಮೀನಂತೆ, ಅದು ಯಾರೋ ಪುಣ್ಯಾತ್ಮ ಗೊತ್ತಿಲ್ಲ, ಅವ್ರಿಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ಒಂದು ಈ ಕಡೆ ಭಾಗದಲ್ಲಿ ಸೈಟ್ ಕೊಡುವಾಗ ಒಂದು ರಸ್ತೆ ಕೊಡಬೇಕು ಸಮರ್ಪಕವಾಗಿ, ಮತ್ತು ಒಂದು ಚರಂಡಿ ವ್ಯವಸ್ಥೆ ಕೊಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಬರೀ ಸೈಟ್ಗಳು ಮಾತ್ರ ಕೊಟ್ಟ ಅಂತ ಕಾಣಿಸುತ್ತೆ ಆತ. ಅರ್ಥ ಆಯ್ತಾ? ವಿಶೇಷವಾಗಿ ಆತ ಮಾಡಿದ ಕೆಲಸಕ್ಕೆ ಇವತ್ತು ಬರೀ ಸೈಟ್ಗಳಿಗೆ ಮನೆ ಕಟ್ಕೊಂಡ್ರು ಪಾಪ. ಆದರೆ ಆ ಸೈಟ್ಗಳು ಕೊಟ್ಟಾಗ ಒಂದು ರಸ್ತೆ ಕೊಡಲಿಲ್ಲ, ರಸ್ತೆ ಮಾಡೋಕ್ಕೆ ತಕರಾರು ಕೊಡ್ತಾನಂತೆ. ಅದು ಯಾರು ಪುಣ್ಯಾತ್ಮನೋ. ವಿಶೇಷವಾಗಿ ಮನೆಗಳು ಇತ್ತೀಚೆಗಂತೂ ಮನೆಗಳು ಜಾಸ್ತಿ ಕಟ್ತಾವ್ರು, ಇಲ್ಲಿ ಸಾಕಷ್ಟು ಬೆಳೆದಿದೆ. ಈಗ ನಾನು ಕೇಳೋದೇನಪ್ಪ ಅಂತಂದರೆ ಈ ಪಿ ಡಿ ಒಗಳು ಮಹಾತ್ಮರು, ವಿಶೇಷವಾಗಿ ನಾನು ಒಂದು 2 ದಶಕಗಳ ಒಂದು ರೀತಿ 2 ದಶಕ ಅಂದರೆ 20 ವರ್ಷಗಳ ಇತ್ತೀಚೆಗೆ ಪಿ ಡಿ ಒಗಳಿಗೆ ಕೇಳಿಕ್ಕೆ ಬಯಸ್ತೇನೆ, ಇವಾಗಿರೋ ಪಿ ಡಿ ಒಗೂ ಕೇಳಿಕ್ಕೆ ಬಯಸ್ತೇನೆ. ಅಲ್ಲ ಸರ್, ನೀವು ತಕರಾರು ಕೊಟ್ಟರು ಅಂತ ಹೇಳ್ಬಿಟ್ಟು ರಸ್ತೆ ಸ್ಟಾಪ್ ಮಾಡ್ತೀರಾ, ಓಕೆ ಅರ್ಥ ಆಯ್ತಾ, ತಕರಾರು ಕೊಟ್ಟರು ಅಂತ. ಮತ್ತು ಚರಂಡಿ ಮಾಡೋಕ್ಕೋದ್ರೆ ಅದಕ್ಕೂ ತಕರಾರು ಕೊಡ್ತಾರೆ ಅಂತ ಇದು ಮಾಡ್ತೀರಾ. ಆದರೆ ಇದನ್ನು ನೀವು ಹೆಂಗೆ ಅನಧಿಕೃತವಾಗಿ ನಿವೇಶನ ಕೊಟ್ರಿ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಅನಧಿಕೃತವಾಗಿ ಯಾವ ರೀತಿ ಲೇಔಟ್ ಮಾಡಿಬಿಟ್ಟು ಯಾವ ರೀತಿ ಕೊಟ್ರಿ, ಮತ್ತು ನಿವೇಶನ ಕೊಡುವಾಗ ಯಾಕೆ ನೀವು ಸೂಕ್ತ ಓಡಾಡೋದಕ್ಕೆ ಒಂದು ರಸ್ತೆ ಬೇಡವ ಅವ್ರಿಗೆ? ಎಲ್ಲ ನೋಡಿ ಪಾಪ ಎಲ್ಲ ವಯಸ್ಸಾದವ್ರು ಇದ್ದಾರೆ, ಎಲ್ಲ ರೈತಾಪಿ ವರ್ಗದು, ಮತ್ತು ಸ್ಕೂಲ್ ಹುಡುಗರು ಇದ್ದಾರೆ, ಏನಾರು ಗರ್ಭಿಣಿ ಹೆಣ್ಮಕ್ಳುಗಳು ಏನಾರು ಆಂಬ್ಯುಲೆನ್ಸು ದಾಟುವಾಗ ಯಾವ ರೀತಿ, ಮತ್ತು ದಿನನಿತ್ಯ ಬಳಸಿರ್ತಕ್ಕಂಥ ಒಂದು ರೀತಿ ಚರಂಡಿ ನೀರೆಲ್ಲ ರಸ್ತೆಲೇ ನಿಲ್ತಾ ಇದೆ. ಮೊದಲೇ ರೋಗ ರುಜಿನಗಳ ಸಮಸ್ಯೆ, ಇಲ್ಲಿ ಹಾಸ್ಪಿಟ್ಲು ಸಹ ಇದ್ರೂ ಸಹ ಅಷ್ಟಕ್ಕಷ್ಟೇ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾವ್ರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಏನು ಮಾಡ್ತಾವ್ರೆ? ಹಾಗಾಗಿ ಪಾಪ ನಮ್ಮ ಸ್ನೇಹಿತರು ಇವತ್ತು ಸುಮಾರು ಒಂದು 3 ದಿವಸದಿಂದ ಕಾಲ್ ಮಾಡಿದ್ರು ಈ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು. ನಾನು ಕರೆ ಮಾಡಿದ ತಕ್ಷಣ ಅದೇನೋ ಮೇಲ್ನೋಟಕ್ಕೆ ಮೂಗ್ ಮೇಲೆ ತುಪ್ಪ ಸವರಬೇಕು ಅಂದ್ಬಿಟ್ಟು ಒಂದು ಪೈಪ್ ಹಾಕೋಗವ್ರು ಒಂದು ಪುಣ್ಯಾತ್ಮರು, ಆಯಿತಾ? ಹಾಗಾಗಿ ನಮಗೆ ನೋಡಿ ಇವತ್ತು ಆನ್ ದಿ ಸ್ಪಾಟ್ ಬಂದಿದ್ದೀನಿ, ವಾಸ್ತವ ಸ್ಥಿತಿ ನೋಡಿದ್ದೀನಿ. ದಯವಿಟ್ಟು ಇಲ್ಲಿ ತೊಂದರೆ ಇದೆ, ಪಾಪ ಹೆಣ್ಮಕ್ಳು, ಪಾಪ ವಯಸ್ಸಾದವರು, ಪಾಪ ಹುಡುಗರು ಯಾವ ರೀತಿ ಓಡಾಡೋದು. ಪಿ ಡಿ ಒ ಸಾಹೇಬ್ರೆ, ಮಾನ್ಯ ಸಿ ಒ ಸಾಹೇಬ್ರಿಗೂ ತಲುಪಿಸ್ತೀನಿ ಇದು. ದಯವಿಟ್ಟು ಇಂಥವನ್ನ ಮೊದಲು ಬಗೆಹರಿಸಿ ಸ್ವಾಮಿ. ಎಲ್ಲೋ ರೋಡ್ ಆಗಿರ್ತಾವ, ರೋಡ್ ಮೇಲೆ ಡಾಂಬರ್ ಮಾಡ್ತೀರಾ, ಇಲ್ಲಿ ಡಾಂಬರ್ ಕಾಣಿಸಿ ಒಂದು ಸಮರ್ಪಕ ರಸ್ತೆ ಕೊಡಿ, ಮತ್ತು ಸಮರ್ಪಕ ಚರಂಡಿ ವ್ಯವಸ್ಥೆ ಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ಜರಿ ಓಣಿ 4ನೇ ವಾರ್ಡು ಅವ್ರ ಪರವಾಗಿ ಮನೆ ಮಾಡ್ಕೊಳ್ತೇನೆ. ಮತ್ತು ಇಲ್ಲಿರ್ತಕ್ಕಂಥ ಪುಣ್ಯಾತ್ಮ, ಯಾವ ಪುಣ್ಯಾತ್ಮನ ವಾರ್ಡ್ ಮೆಂಬರ್ ಅಂತೆ, ಆಯ್ತಾ? ನೀವು ಬರೇ ಏನು ಮಾಡಿದ್ರಿ, ಬರೇ ದುಡ್ಡು ಮಾಡೋದು ಮಾತ್ರ ಮಾಡಿದ್ರ ನೀವು? ಅಲ್ರಿ, ನಿಮ್ಮ ಓಣಿಗೆ ನಿಮ್ಮ ಜನಗಳ್ದು ಓಟ್ ತಗೊಂಡಿದ್ದೀರಾ ನೀವು, ಅರ್ಥ ಆಯ್ತಾ? ಆ ಓಟ್ ತಗೊಂಡಿದ್ದಾರಿಗೂ ನಿಮಗೆ ಮಾನ ಮರ್ಯಾದೆ ಇದ್ರೆ ಮೊದಲು ನಿಮ್ಮ ಇನ್ನು 3-4 ತಿಂಗಳೈತೆ, ಇನ್ನು 3-4 ತಿಂಗಳಲ್ಲಿ ನೀವು ಇದೊಂದು ರಸ್ತೆನ ಸಮರ್ಪಕವಾಗಿ ಮಾಡಿ ಚರಂಡಿ ವ್ಯವಸ್ಥೆ ಮಾಡಿಬಿಟ್ಟು ಮಾಡಿ, ಆಯ್ತಾ ಅಂತ ಹೇಳ್ಬಿಟ್ಟು ಕೂಡಲೇ ಈ ವರದಿ ಅಂತ ತಲುಪಿಸ್ತಿದ್ದೀವಿ. ನಾಳೆ ಕೂಡಲೇ ಈ ಕೆಲಸ ಸ್ಟಾರ್ಟ್ ಆಗಬೇಕು, ಇಲ್ಲಾಂದರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಲ್ಲಿ ತಕ್ಕಂಥ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. 2 ಸಲ
ಇದು ನಮ್ದು ಹೊಲ ಐತಿ, ನಮ್ದು ರೋಡ್ ಇಲ್ಲ, ಇದು ಗೌರ್ಮೆಂಟ್ದು ಮಾಡ್ಬೇಡ್ರಿ ಅಂತ ಹೇಳಿ ಇದು ಮಾಡಿದಾರ್ರಿ. ಹಾ ಅಲ್ಲ ಯಾವಾಗಿಂದ ಸಮಸ್ಯೆ ಐತೆ ಏನಿದು ಕರೆಕ್ಟಾಗಿ ಹೇಳಿ. ವರ್ಷ ಐತ್ರಿ ಇದು. ತಕರಾರು ಕೊಡತಾರ ನೋಡ್ರಿ ಯಾರು ಹಾ ಇದಕ್ ತಕರಾರು ಕೊಡತಾರ ನೋಡ್ರಿ. ತಕರಾರಮ್ಮ ಓಡಾಡಕ್ಕೆ ಹೆಂಗ್ ಮಾಡ್ತಾ ಇದೀರಾ? ಇದೇನು ಪತ್ರಿಕಾ ಸಮ್ಮುಖ ವಿಶೇಷವಾಗಿ ಒಂದ್ ರೀತಿ ಪಾರಿಶ್ವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 4ನೇ ವಾರ್ಡಿನ ಒಂದ್ ರೀತಿ ಜರಿವಣಿಯ ಒಂದ್ ರೀತಿ ರಸ್ತೆ ಮತ್ತೆ ಚರಂಡಿ ಸಮಸ್ಯೆ ಬಗ್ಗೆ ಖಾನಾಪುರ ತಾಲೂಕ್ ಪಂಚಾಯತಿಯ ಒಂದ್ ರೀತಿ ಸಹಾಯಕ ನಿರ್ದೇಶಕರು ಏನ್ ಹೇಳ್ತಾರೆ. ಸರ್ ನಮಸ್ತೆ. ಸರ್ ವಿಶೇಷವಾಗಿ ಕಳೆದ ಒಂದು ಸ್ವತಂತ್ರ ಪೂರ್ವದಿಂದನೂ ಅಲ್ಲಿ ಇಲ್ಲಿಲ್ಲ ಸರ್, ಹಾಗಾಗಿ ಸಾಕಷ್ಟು ಈಗ ಸಮಸ್ಯೆಗಳು ಅಂತ ನಿಮ್ ಗಮನಕ್ಕೆ ತಗೊಂಡಿದ್ದೀವಿ. ಇದ್ರ ಬಗ್ಗೆ ಏನ್ ಹೇಳಿ? ನಮಸ್ತೆ. ಈಗ ತಾವು ನನಗೆ ನನ್ನ ಎದುರು ಬಂದಂಗೆ ಪಾರಿಶ್ವಾಡ ಗ್ರಾಮ ಪಂಚಾಯತಿಯಲ್ಲಿ 4ನೇ ವಾರ್ಡಿನ ಜರಿವಣಿಯಲ್ಲಿ ನೀರು ನಿಲ್ಲುತ್ತದೆ ಅನ್ನೋ ಸಮಸ್ಯೆ ಹೇಳಿದಿಲ್ಲ. ಆ ಸಮಸ್ಯೆ ನಾನು PDO ಜೊತೆ ಮಾತಾಡಿ ಅದು ಸ್ಥಾನಿಕ ಚೌಕ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಏನಿದೆ ಸರಿ ಮಾಡಿಕೊಟ್ಟು ಜನರಿಗೆ ತೊಂದರೆ ಆಗ್ಲಾರ ನೋಡ್ಕೊಂತ ನಾವು ಸೂಕ್ತವಾದ ನಿರ್ದೇಶನ ಕೊಡ್ತೀವಿ. ಸರ್ ಈಗ ಇನ್ನೊಂದು, ಈಗ ನಿವೇಶನ ಅಂತ ಕೊಟ್ಟಿದ್ದಾರೆ, ವಿಶೇಷವಾಗಿ ಸೂಕ್ತ ರಸ್ತೆ ಕೊಡ್ಬೇಕಾಗಿತ್ತು, ಅವ್ರ ಜವಾಬ್ದಾರಿ ತಾನೆ? ಇಲ್ಲ, ನಿವೇಶನ ಅಂತಂದ್ರೆ ಒಂದ್ ವೇಳೆ ಎಣ್ಣೆ ಆಗ್ಲಾರ್ದ ನಿವೇಶನ ಆಗಿತ್ತಂತಂದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಬರ್ತಾವ. ಯಾಕಂದ್ರೆ ಎಣ್ಣೆ ಆಗಿತ್ತ ಏನಾಗುತ್ತೆ ಅದರಲ್ಲಿ ಸರಿಯಾದ ರಸ್ತೆ, ಡ್ರೈನು, ವಾಟರ್ ಸಪ್ಲೈ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲಾನು ಏನೋ ಸಿಸ್ಟಮೆಟಿಕ್ ಆಗತ್ತೆ. ಒಂದ್ ವೇಳೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ ಸಾರಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ ಎಣ್ಣೆ ಮಾಡ್ಲಾರ್ದಾನೆ ಕೃಷಿ ಭೂಮಿಯನ್ನ ಅವ್ರು ಏನ್ ಮಾಡ್ತಾರೆ ಬಾಂಡ್ ಪೇಪರ್ ಮೇಲೆ ಮತ್ತೊಂದು ಈ ತರ ಒಪ್ಪಂದ ಅಂದ್ರೆ ಅನ್ಅಫಿಷಿಯಲ್ ಆಗಿ ಒಪ್ಪಂದ ಮಾಡ್ಕೊಂಡು ಆ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಜನರಿಗೆ ಸಾರ್ವಜನಿಕರಿಗೆ ಮಾರಾಟ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ರಸ್ತೆದ್ದು, ಡ್ರೈನದ್ದು, ಆಮೇಲೆ ವಾಟರ್ ಸಪ್ಲೈದು ಸ್ವಲ್ಪ ಸಮಸ್ಯೆ ಬರುತ್ತೆ. ಇದು ಯಾವ ತರ ನಾನು ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದು ಎಣ್ಣೆ ಆಗಿದೆಯಾ ಅಥವಾ ಎಣ್ಣೆ ನಾನ್ ಎಣ್ಣೆ ಪ್ಲಾಟ್ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಂಡು ತಮ್ಗೆ ಹೇಳ್ತೀನಿ ಅಂತ. ಬಟ್ ಈ ಆಸ್ ಆಫ್ ನಾವು ಏನಿದೆ ಜನರಿಗೆ ತೊಂದರೆ ಆಗಲ್ಲ, ಅದು ಏನೇ ಇರಲಿ, ಅದು ಎಣ್ಣೆ ಇರಲಿ ನಾನ್ ಎಣ್ಣೆ ಆಗಿರ್ಲಿ, ಜನರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ ನೀರ್ ನಿಂತು ಅದನ್ನ ಬಗೆಹರಿಸುವಂತ ಸೂಕ್ತವಾದ ನಿರ್ದೇಶನ PDO ಕೊಡ್ತೀವಿ. ಇನ್ನಾದ್ರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಾಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಖಾನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.